ಶೋನೇ ವಿನ್ ಆಗೋಗಿತ್ತು. ನಾನು ಏನು ಉದ್ದೇಶಕ್ಕೆ ಹೋಗಿದೆ ಅದು ಸಿಕ್ಕಾಗಿತ್ತು ನನಗೆ. ಸೊ ಅವರಿಂದ ಸಿಕ್ತು ನನಗೆ. ಜಯ ಮಹಾಕಾಲ್ ಅಂದಿದ್ದು ಬಂದಿದ್ದು ಸರ್ ಹೊರಗಡೆ. ಜೊತೆಗೆ ನೋಡಿ, ನಿಮಗೆ ಅವರು ಕಿಚನ್ ಚಪ್ಪಾಳೆ ಕೊಟ್ಟಿದ್ದು ಅವರಿಗೂ ನೆಗೆಟಿವ್ ಆಯಿತು. ಎಲ್ಲೋ ಒಂದು ಕಡೆ ಅವ್ರ ಅರ್ಹತೆ ಏನು ಅರ್ಹತೆ ನೋಡ್ಕೊಟ್ರಿ, ಏನು ಯೋಗ್ಯತೆ ನೋಡ್ಕೊಟ್ರಿ ಏನೋ ಕೆಲವೊಂದು ವರ್ಗ ಸಿಲ್ಲಿಯಾಗೂ ಮಾತಾಡೋ ಪ್ರಯತ್ನ ಮಾಡ್ತಾರೆ. ಅವ್ರಿಗಂತೂ ತುಂಬ ಕಾಂಟ್ರವರ್ಷಿಯಲ್ ಆಯಿತು. ಅದನ್ನು ನಿಮಗೆ ಮಾತಾಡೋ ಬೇಕಾದ್ರೆ ಹೇಳಿದ್ರು ಅವರು, ಇವ್ರಿಗೆ ನಾನು ಕಿಚನ್ ಚಪ್ಪಾಳೆ ಕೊಟ್ಟಮೇಲೆ ತುಂಬ ಚೆನ್ನಾಗಿದ್ದೀನಮ್ಮ ಅನ್ನೋ ರೀತಿಯಾಗಿ ಮಾತನಾಡಿದ್ರು. ಎಷ್ಟು ಹರ್ಟ್ ಆಯ್ತು ಸರ್ ನಿಮಗೆ ಅವ್ರ ಮೇಲೆ ನೆಗೆಟಿವ್ ಆಗಿದ್ದು, ಜೊತೆಗೆ ನಿಮ್ಮನ್ನು ಆ ರೀತಿಯ ಕೆಲವೊಂದು ವರ್ಗ ಭಾವಿಸಿದ್ದು? ಕೂತ್ಕೊಂಡು ನೋಡ್ಲಿ, ಕಂಪೇರ್ ಮಾಡಿ ನೋಡ್ಲಿ, ಇಡೀ ಸೀಸನ್ನ ನಂದ ಆಟನ ನೋಡ್ಲಿ, ಇನ್ನೊಂದ್ಸರ್ತಿ ಅವ್ರು ನೋಡ್ಲಿ, ಯಾರು ಏನು ಕೊಟ್ಟಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಇನ್ನೊಂದ್ಸರ್ತಿ ನೋಡ್ಲಿ. ಒಂದು ಎರಡನೇದು ಟೀಕೆಗಳು ಅದನ್ನೇ ಹೇಳಿದ್ದು. ಈ ಸರ್ತಿ PR-ಗಳು ಕೆಲವು ಇಂಥವ್ರು ಅವ್ರನ್ನೇ ಬಿಟ್ಟಿಲ್ಲ ಕಿಚ್ಚ ಸರ್ನ. ಇನ್ನು ನಾವೆಲ್ಲ ದೊಡ್ಡ ಇದೇ ಅಲ್ಲ. ಸೊ ಅದು ಅವ್ರಿಗೆ ಬೇಜಾರಂತಲ್ಲ, ಅದಕ್ಕೆ ಎಕ್ಸ್ಪ್ಲನೇಷನ್ ಜಾಸ್ತಿ ಅವ್ರು ಕೊಡೋಕ್ಕೂ ಹೋಗಲ್ಲ. ಕೋಣನ ಮುಂದೆ ಕಿನ್ನರಿ ಬಾಡಿಸ್ದಂಗೆ ಆಗುತ್ತೆ. ಈಗ ನಾನು ಅದನ್ನೇ ಹೇಳೋದು, ಒಂದು ದೊಡ್ಡ ಒಂದೀಗ ಒಂದು ಕೋಟ್ಯಾಂತರ ಜನರಲ್ಲಿ ಎಷ್ಟು ಜನ ಹೇಳಿರ್ಬೋದು ಇದನ್ನ? ಒಂದಿಷ್ಟ. ಇನ್ನು ಇಷ್ಟು ಕೋಟ್ಯಾಂತರ ಜನ ಒಪ್ಕೊಂಡ್ರ ಕರೆಕ್ಟ್ ಹುಡುಗನ್ಗೆ ಹೋಗಿದೆ. ನೀವು ಕಮೆಂಟ್ಸ್ ನ ನೋಡಿದ್ರೆ ಧ್ರುವಂತಿಗೆನೆ ಹೋಗ್ಬೇಕಿತ್ತು, ಅದು ಧ್ರುವಂತಿಗೆ ಹೋಗಿದೆ ಅಂತ. ಸೊ ಯಾರು ನೋಡ್ಕೊಂಡು ಬಂದಿದ್ದಾರೆ, ನಾವ್ ಏನ ಮನೆಗೆ ಕೊಟ್ಟಿದೀವಿ ಕರೆಕ್ಟ್ ಜಸ್ಟಿಸ್ ಆಗಿದೆ ಅಂತ ಹೇಳ್ತಾರೆ. ಸೊ ನಾನು ಅದನ್ನೇ ಹೇಳೋದು, ನಾನು ಬೇರೆ ಮಾಧ್ಯಮ ಮಿತ್ರರಿಗೆ ಹೇಳಿದೆ, ಒಂದು ಒಳ್ಳೆ ಊಟ ಜನಗಳಿಷ್ಟು ಬಡಿಸ್ಬೇಕಾದ್ರೆ ಅದ್ರಲ್ಲಿ 2-3 ಕಲ್ಲಿದ್ದಾಗ ನಾವು ಊಟನೇ ತೆಗೆದೇಸೋದು ಅಥವಾ ಕಲ್ಲನ್ನ ತೆಗೆದೇಸೋದು ಅಲ್ವೇ? ಸೊ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಆಮೇಲೆ ಕಿಚ್ಚ ಸರ್ ಅವರು ಹೇಳಿದ್ರಲ್ಲಿ, ಅದನ್ನ ಕಿಚ್ಚನ ಚಪ್ಪಾಳೆ, ಅದು ನನ್ನ ಚಪ್ಪಾಳೆ. ನಾವು ಅವತ್ತು ಗೆದ್ದಾಗಿತ್ತು ಸರ್. ನಾವು ಯಾವುದನ್ನ ಗೆಲ್ಲಬೇಕಿತ್ತು ಅದನ್ನೇ ಗೆದ್ಕೊಂಡು ಬಂದಿದ್ದೀವಿ. ಅದು ನನ್ನ ಲೈಫ್ ಟೈಮ್ ಅಚೀವ್ಮೆಂಟ್ ಸರ್. ಸ್ಟ್ರಕ್ ಆಗಿದ್ರ ಸ್ವಲ್ಪ ಎಲಿಮಿನೇಷನ್ ಆದ್ಮೇಲೆ ಒಂದು ಸ್ವಲ್ಪ ಸಮಯ ಕಾಲ ಏನೋ ಬೇಜಾರಾಗಿತ್ತು, ತುಂಬಾ ಬೇಜಾರಾಗಿತ್ತಾ? ತುಂಬಾ ಬೇಜಾರಾಗಿತ್ತು. ಯಾಕಂದ್ರೆ ಕಪ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ನಾನು, ಅಷ್ಟು ಮಟ್ಟಕ್ಕೆ ಕೊಟ್ಟಿದ್ದೆ ನನ್ನನ್ನು. ನಾನು ಕಪ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಮತ್ತೆ ರಿಯಾಲಿಟಿ ಇಸ್ ರಿಯಾಲಿಟಿ. ಶೋ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಅದಕ್ಕೆ ಯಾರು ಜಸ್ಟಿಸ್ ಮಾಡಿದ್ದಾರೆ ಅವ್ರಿಗೆ ಜಸ್ಟಿಸ್ ಆಗಿದೆ. ಸೊ ಅದ್ರ ಬಗ್ಗೆ ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಮತ್ತೆ ನನಗೇನು ಸಿಗ್ಬೇಕಿತ್ತು ಅದು ಸಿಕ್ಕಿದೆ. ನನಗೇನು ಧ್ರುವಂತಿಗೆ ಏನು ಸಿಗ್ಬೇಕು ಅದು ಸಿಕ್ತು. ಅದ್ರ ಮೇಲೆ ಮಾತಾಡಬಾರ್ದು ನಾವು. ಆಫ್ಟರ್ ಬಿಗ್ ಬಾಸ್ ಒಳಗೆ ತುಂಬ ಜನ ನಿಮಗೆ ತುಂಬ ಆಪ್ತರಾಗಿದ್ರು, ಅಥವಾ ಕೆಲವೊಬ್ರು ವೈರಿಗಳು ಕೂಡ ಆಗಿದ್ರು. ಯಾರು ನಿಜವಾದ ಫ್ರೆಂಡ್ಸು, ಯಾರು ನಿಜವಾದ ಫ್ರೆಂಡ್ಸ್ ಅಲ್ಲ ಅಂತ ಹೊರಗೆ ಬಂದ್ಮೇಲೆ ಗೊತ್ತಾಗಿರುತ್ತೆ. ರೆಗ್ಯುಲರ್ ಯಾರಾದರೂ ಟಚಲ್ಲಿ ಇದ್ದಾರಾ ಅಂತ ಕೇಳ್ತಾ ಇದ್ರು. ಇಲ್ಲ, ಈಗ ಯಾರು ಟಚಲ್ಲಿ ಇಲ್ಲ. ಬಹುಶಃ ಎಲ್ಲರೂ ಬ್ಯುಸಿ ಆಗಿದ್ದಾರೆ. ಮತ್ತೆ ಒಳಗಡೆ ಆಗ್ಲಿ ಹೊರಗಡೆ ಆಗ್ಲಿ ಇವರು ಒಳ್ಳೆಯವರ, ನನಗೆ ಅದ್ರ ಬಗ್ಗೆ ಕ್ಯಾರೆ ಮಾಡಲ್ಲ. ನಾನು ನನ್ನ ಹತ್ರ ಚೆನ್ನಾಗಿ ಮಾತಾಡ್ಸಿದ್ರೆ ಮಾತಾಡ್ಸ್ತೀನಿ, ಇಲ್ಲದಿದ್ರೆ ನಾನು ಪ್ರೈವೇಟ್ ವ್ಯಕ್ತಿ. ನಾನು ನನ್ನ ಜೀವನದಲ್ಲಿ ಕೆಲವೇ ವ್ಯಕ್ತಿಗಳಿರೋದು, ಬೆರಳೆಣಿಕೆ. ನನ್ನ ತಂದೆ ತಾಯಿ, ತಮ್ಮ, ನನ್ನ ಒಂದು 2-3 ಫ್ರೆಂಡ್ಸ್, ಒಳ್ಳೆ ಫ್ರೆಂಡ್ಸ್. ಇಷ್ಟ್ರ ಬಿಟ್ಟು ಯಾರು ಹೆಂಗೆ ಬೊಂಬಡ ಬಜಾಯಿಸ್ಕೊಂಡ್ರು ನಾನು ಕ್ಯಾರೆ ಮಾಡಲ್ಲ. ಅವರಿಂದ ನನಗೇನು ಆಗ್ಬೇಕು ಅಂತಿಲ್ಲ, ನನ್ನಿಂದ ಅವ್ರಿಗೇನು ಆಗ್ಬೇಕು ಅಂತಿಲ್ಲ. ಅವರು ಒಳ್ಳೆಯವರು ಕೆಟ್ಟವರು, ನನ್ನ ಇಷ್ಟಪಡ್ತಾರೋ ಇಲ್ವೋ ತಲೆನೇ ಕೆಡಿಸ್ಕೊಳಲ್ಲ ಸರ್. ಯಾರನ್ನಾದ್ರೂ ನೀವು ಪರ್ಸ್ನಲಿ ಈ ಆಫ್ಟರ್ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳನ್ನ ಯಾರನ್ನಾದ್ರೂ ಮೀಟ್ ಮಾಡಬೇಕು, ಮಾತಾಡಬೇಕು ಆ ಥರನೂ ಅನ್ಕೊಂಡಿಲ್ಲ? ಇದೇನೆ ಸುದ್ದಿ ಅವರು ಮತ್ತೆ ಅಶ್ವಿನಿ ಮೇಡಮ್. ಓಕೆ ಓಕೆ. ನನಗೆ ಭಾಳ ಪ್ರೀತಿ ಕೊಟ್ಟಿದ್ದಾರೆ ಅವರು. ಸೊ ಆ ಪ್ರೀತಿಗೆ ನಾನು ಯಾವತ್ತೂ ಚಿರಋಣಿ. ಬೇರೆ ಕಂಟೆಸ್ಟೆಂಟ್ ಜೊತೆ ಆಗಲ್ಲ ಅಂತಲ್ಲ, ಬಟ್ ಕಂಪ್ಯಾರಿಟಿವ್ಲಿ ಸುದ್ದಿ ಅವರು ಮತ್ತೆ ಅಶ್ವಿನಿ ಮೇಡಮ್, ಸುದ್ದಿ ಅಣ್ಣ ಅಶ್ವಿನಿ. ಒಬ್ಬ ಹಳ್ಳಿಯಿಂದ ಬಂದಿರೋನೆ. ನಮ್ಮ ಊರಿಗೆ ರಾಜಹಂಸ ಸರ್ವಿಸ್ ಕೂಡ ಇಲ್ಲ, ಕೆಂಬಸ್ಸೆ ಹತ್ಕೊಂಡು ಬಂದಿರೋದು ನಾನು. ನಮ್ಮ ತಂದೆಯೊಬ್ರು ಚಿಕ್ಕ ಕೃಷಿಕರು ಕೊಡಗಲ್ಲಿ. ಸೊ ಚಿಕ್ಕ ವಯಸ್ಸಿಂದ ಒಂದು ಆಸೆ ಇರುತ್ತೆ, ನಮ್ಮನ್ನು ನಾವು ಹೀಗೆ ನೋಡ್ಕೊಳ್ಬೇಕು ಅಂತ ಪ್ರತಿಯೊಬ್ಬ ಹುಡುಗನಿಗಿರುತ್ತೆ. ನಮ್ಮನ್ನು ಜನಗಳು ಈ ರೀತಿ ಗುರ್ತಿಸ್ಬೇಕು, ನಾವು ಇಂಥ ಕೆಲಸಗಳನ್ನ ಮಾಡಬೇಕು. ಸೊ ಎಲ್ಲವೂ ನಮ್ಮ ನಿರ್ಧಾರ ನಿಲುವುಗಳನ್ನು, ನಮ್ಮ ವ್ಯಕ್ತಿತ್ವನ ತೋರಿಸ್ಬೇಕು. ಈಗ ಆ್ಯಕ್ಟಿಂಗಲ್ಲಿ ಏನಾಗುತ್ತೆ, ಸಿನಿಮಾ ಅಥವಾ ಕಿರುತೆರೆಯಲ್ಲಿ ಏನಾಗುತ್ತೆ, ನಾವೊಂದು ಪಾತ್ರವಾಗಿ ಬಂದಿರ್ತೀವಿ. ನಾವು ರಿಯಲ್ ಆಗಿ ಏನು ನಮ್ಮ ವ್ಯಕ್ತಿತ್ವ ಅಂತ ಗೊತ್ತಿರಲ್ಲ. ಅಂಥ ಒಂದು ವೇದಿಕೆಯನ್ನು ಕೊಟ್ಟಂಥದ್ದು ಕಲರ್ಸ್ ವಾಹಿನಿಯ ಬಿಗ್ ಬಾಸ್ ನನಗೆ. ನಾನು ಸೀಸನ್ 10ಗೆ ಬರಬೇಕಿತ್ತು, ಆದರೆ ಈಗ ಈ ಸಲ ನಾನು ಬ್ಯುಸಿ ಇದ್ದೆ. ತೆಲುಗು, ನಾನು 3 ಸ್ಟೇಟಲ್ಲಿ ಕೆಲಸ ಮಾಡ್ತೀನಿ, ಮಲಯಾಳಂ, ತೆಲುಗು ಮತ್ತು ಕನ್ನಡ. ಸೊ ಈ ಸಲ ಅವಕಾಶ ಬಂತು. ಮತ್ತು ಕಿಚ್ಚ ಸರು ಹೇಳಿದರು ನಾನು ನೆಕ್ಸ್ಟ್ ನಿರೂಪಣೆ ಮಾಡಲ್ಲ, ಅದು ಭಯ ಆಗಿತ್ತು ನನಗೆ. ಸೊ ಯಾವುದೇ ಪೇಮೆಂಟ್ ಸಿಕ್ಕಿದ್ರೂ ಪರವಾಗಿಲ್ಲ, ನಾನು ಮಾಡ್ತೀನಿ ಈ ಸಲ ಅಂತ ಹೇಳಿದ್ದೆ ಕಲರ್ಸಿಗೆ. ಸೊ ಅವರು ನನ್ನ ತಗೊಳ್ತಾರೆ. ತಗೊಂಡಾದ ನಂತರ ನಾನು ಯಾವುದೇ PR ಇಲ್ಲದೆ ಹೋಗಿರೋನು, ಯಾವುದೇ ಪ್ರಮೋಷನಲ್ ಸ್ಟಂಟ್. ನಾನು ಆ ಊರವನು ಈ ಊರವನು, ಯಾಕಂದರೆ ನಾವು ಕಲಾವಿದರಂತ ಆದಾಗ
ನಾವು ಎಲ್ರಿಗೂ ಸೇರಿರೋರು, ಎಲ್ಲ ಮನೆಗೂ, ಎಲ್ಲ ಜನಾಂಗಕ್ಕೂ, ಎಲ್ಲ ಊರವ್ರಿಗೂ ಸೇರಿರೋರು. ಸೊ ಹಾಗಾಗಿ ನಾನು ಯಾವುದೇ ಪಿ ಆರ್ ಅಥವಾ ಒಂದು ಊರಿದ್ದು ಭಾಷೆದು ಅದು ಇದು ಇದನ್ನ ಯಾವುದನ್ನು ಲೆಕ್ಕಿಸದೆ ಲಗೇಜ್ ತಗೊಂಡು ಹೋದವನು. ನನ್ನ ನಿಷ್ಠೆಯಾಗಿ, ಮತ್ತೆ ನಾನು ಈ ಶೋನ ನೋಡಿರೋನು ಅಲ್ಲ, ಬಿಗ್ ಬಾಸ್ನ ಯಾವತ್ತೂ ನೋಡಿರೋನಲ್ಲ. ಅಮ್ಮ ಏನು ಹೇಳ್ತಾರೆ ಮತ್ತೆ ಬೇರೆಯವ್ರು ಏನು ಹೇಳ್ತಾರೆ ಅದ್ರ ಬಗ್ಗೆ. ಸೊ ಅಲ್ಲಿ ಹೋಗಿ ಆಟನ ನೋಡಿ ಕಲ್ತು ಆಟ ಆಡಿರೋನು ನಾನು. ಮತ್ತೆ ಅದಕ್ಕಿಂತ ಹೆಚ್ಚಾಗಿ ನನ್ನ ಏನೊಂದು ವ್ಯಕ್ತಿತ್ವ ಇದೆ ಅದನ್ನು ಜನಗಳ ಮುಂದೆ ನಾನು ಇಡಬೇಕು ಅನ್ನೋದು ನನ್ನ ಪ್ರಯತ್ನ ಆಗಿತ್ತು. ಸೊ ಇವತ್ತು ಈ ಮಟ್ಟಿಗೆ ಧ್ರುವಂತ್ ಒಂದು ಜನಗಳು ಇಷ್ಟಪಡ್ತಾರೆ ಮತ್ತು ನನಗೆ ಇಷ್ಟು ಪ್ರೀತಿ ಕೊಡ್ತಾರೆ, ಪಿ ಆರ್ ಇಲ್ಲದೆ ಈ ಲೆವೆಲಲ್ಲಿ ಹೋಗುತ್ತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಆ್ಯಂಡ್ ಇದು ಹೇಳ್ತಾ ಇದ್ರು ಚಾನಲಲ್ಲಿ ಕೂಡ, ಇನ್ನು ಮುಂದೆ ಬರೋ ಅಂಥ ಕಂಟೆಸ್ಟೆಂಟ್ಗಳಿಗೆ ನೀವು ದೊಡ್ಡ ಎಕ್ಸಾಂಪಲ್. ಬಿಕಾಸ್ ಪಿ ಆರ್ ಇಲ್ಲದೆ ಕೂಡ ಈ ಲೆವೆಲಲ್ಲಿ ನಿಮ್ಮ ಹತ್ರ ಪೊಟೆನ್ಷಿಯಲ್ ಇದ್ದರೆ ಈ ಲೆವೆಲಲ್ಲಿ ಹೆಸರು ಮಾಡ್ಬೋದು ಅಂತ. ಆ್ಯಂಡ್ ಈಗ ಹೇಗಾಗಿದೆ ಅಂತಂದರೆ ಎಲ್ಲ ಕಂಟೆಸ್ಟೆಂಟ್ ಒಂದು ಕಡೆ, ವಿನ್ನರ್ ಒಂದು ಕಡೆ, ಧ್ರುವಂತ್ ಒಂದು ಕಡೆ ಇದಾಗಿದೆ. ಇಷ್ಟು ಪ್ರೀತಿ ಕೊಟ್ಟಿದ್ದಾರೆ. ನಾನು ಇಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಇಷ್ಟು ಎಕ್ಸ್ಪೆಕ್ಟೇ ಮಾಡಿದವನಲ್ಲ. ಬಟ್ ಈ ಮಟ್ಟಿಗೆ ಹೋಗುತ್ತೆ ಅನ್ನೋದು, ಮತ್ತು ನೀವು ಹೇಳ್ದಾಗೇನೆ ಒಂಟಿ ಸಲಗ, ಒನ್ ಮ್ಯಾನ್ ಆರ್ಮಿ, ಡ್ಯಾಶಿಂಗ್ ಧ್ರುವಂತ್, ಹೀಗೆ ಹಲವಾರು, ಈಗ ನೀವು ಹೇಳ್ದಾಗೇನೆ ಅದನ್ನು ನನ್ನ ಪದಗಳಲ್ಲಿ ಹೇಳ್ಕೊಳ್ಳೋದಕ್ಕಾಗಲ್ಲ. ಯಾಕಂದರೆ 30 ವರ್ಷದಿಂದ ನಾನು ಆಸೆ ಪಟ್ಟಿದ್ದು ನಮ್ಮನ್ನು ನಾವು ಹೀಗೆ ನೋಡ್ಕೋಬೇಕು ಅಂತ. ಇವತ್ತು ಆ ಭಗವಂತನ ಆಶೀರ್ವಾದದಿಂದ ಜನಗಳ ಪ್ರೀತಿ ಮುಖಾಂತರ ಸಿಕ್ಕಿದೆ. ನನಗೆ ಐ ಆಮ್ ವೆರಿ ಬ್ಲೆಸ್ಡ್ ಅಂತ ಅನಿಸುತ್ತೆ. ಜೊತೆಗೆ ನನಗೆ ನೀವು ಪಿ ಆರ್ ಅಂತ ಒತ್ತಿ ಹೇಳ್ತಾ ಇರೋದಕ್ಕೆ ಈ ಕ್ವಶನ್ಸ್ ಬೇಗ ತಗೊಳ್ಬೇಕು ಅಂತ ಅನಿಸ್ತಾ ಇದೆ ನನಗೆ. ಯಾಕೆಂದರೆ ಅನೇಕರು ಪಿ ಆರ್ ಇಲ್ಲದೇ ನೀವು ಎಂಟ್ರಿ ಆದರೆ ಈ ಥರದ ಒಂದು ಪಬ್ಲಿಸಿಟಿ, ಮಾರ್ಕೆಟಿಂಗ್ ಜೊತೆ ಒಂದಿಷ್ಟು ಅಭಿಮಾನಿಗಳ ವರ್ಗ ಅಂತ, ಯಾವುದೋ ಒಬ್ಬ ಈ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಂಥ ಒಬ್ಬ ವ್ಯಕ್ತಿ ಪಿ ಆರ್ ಇಂದನೇ ಒಂದು ರೀತಿಯಾದಂಥ ದೊಡ್ಡ ಮಟ್ಟಿಗಿನ ಫಾಲೋವರ್ಸ್ನ ಗಿಟ್ಟಿಸಿದ್ರು. 1 ಮಿಲಿಯನ್ ಫಾಲೋವರ್ಸ್ ಆಯಿತು ಅಂತ ನೇರವಾಗಿ ಗಿಲ್ಲಿ ಹೆಸರನ್ನೇ ತೆಗೆದುಕೊಳ್ತೀನಿ ನಾನು. ಅಂದರೆ ನೀವು ಈ ರೀತಿಯಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀರಾ, ಅಥವಾ ಈ ಥರದ ಪಿ ಆರ್ ಒಂದು ಜಾತಿನೋ ಅಥವಾ ಹಳ್ಳಿ ಹುಡುಗ ಅಂತನೋ ಈ ಥರದ್ದು ಒಂದು ಎಮೋಷನ್ಸ್ ಕ್ರಿಯೇಟ್ ಮಾಡಿ ಜನರನ್ನ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿದ್ರು ಅಂತ ಹೇಳಿ ಕೊಟ್ಟಿದ್ದೀರಾ ಅಂತ? ಇಲ್ಲ, ಪಿ ಆರ್ ಮಾಫಿಯಾ ಅಂತಂದ್ರೆ ನಾನು ಗಿಲ್ಲಿಯವರು ಅಂತ ಹೇಳಲ್ಲ. ಈಗ ಅಲ್ಲಿ ಬಂದಿರೋಂಥ 24 ಕಂಟೆಸ್ಟೆಂಟ್, ಅದರಲ್ಲಿ ವೈಲ್ಡ್ ಕಾರ್ಡ್ ಬಿಟ್ಟಾಕೋಣ, ಅಂದ್ರೆ ಈ ಮಧ್ಯದಲ್ಲಿ ಗೆಸ್ಟ್ ಆಗಿ ಬಂದಿರೋರ್ನ ಬಿಟ್ಟು, ಸೊ ಮೋಸ್ಟ್ ಆಫ್ ದ ಪೀಪಲ್ ಪಿ ಆರ್ ಇದ್ರು, ಒಬ್ಬೊಬ್ರು ಇಬ್ಬಿಬ್ರು ಪಿ ಆರ್ಗಳಿದ್ರು. ಅದರಲ್ಲಿ ಯಾರು ಅಂತ ಅಲ್ಲ, ಬಟ್ ನಾನು ಜನರಲ್ ಆಗಿ ಹೇಳೋದಾದ್ರೆ ಇವತ್ತಿನ ಪಿ ಆರ್ ಮಾಫಿಯಾ ಎಲ್ಲಿವರೆಗೆ ಹೋಗಿದೆ ಅಂತಂದ್ರೆ, ಒಬ್ಬರನ್ನ ಯಾವುದೇ ರೀತಿ ಬೆಳೆಸೋ ಬರದಲ್ಲಿ ಇನ್ನೊಬ್ಬರ ತೇಜಾವಧೆ ಶುರು ಆಗಿದೆ. ಈ ಕಾಲೇಜ್ ಮಕ್ಕಳ ಹತ್ರ ಫೇಕ್ ಅಕೌಂಟ್ ಮಾಡಿ ಅವರಿಗೆ ಈ ದುಡ್ಡು ಅಥವಾ ಇದ್ರದ್ದು ಆವೇಶ ಒಡ್ಡಿ ಬೇರೆ ಬೇರೆ ಮೇಲ್ ಬರ್ತಿರೋಂಥ ಪ್ರತಿಭೆಗಳ ಬಗ್ಗೆ ಹೆಸರು ಹಾಳು ಮಾಡುವಂಥ ಪ್ರಯತ್ನಗಳು, ಟೀಕೆಗಳು ಮಾಡುವಂಥ ಪ್ರಯತ್ನಗಳು, ಅವರ ಬಗ್ಗೆ ಒಂದು ಕೆಟ್ಟದಾಗಿ ಪೊಟ್ರೆ ಮಾಡೋದು, ಮಾತುಗಳು, ಬೈಗ್ಲಗಳು, ದಿಸ್ ಇಸ್ ಆಲ್ ಡಿಸ್ಗಸ್ಟಿಂಗ್. ಇವರೆಲ್ಲ ಯಾರು? ಇವರೆಲ್ಲ ಪಾಕಿಸ್ತಾನದವರು. ಇವರು ಕರ್ನಾಟಕದ ಪ್ರತಿಭೆಗಳನ್ನ ಕರ್ನಾಟಕದವರೇ ಈ ರೀತಿ ಮಾಡಿದ್ರೆ ಅವ್ರು ಬೆಳೆಸ್ಲಿ, ಯಾವ ಪ್ರತಿಭೆ ಅವ್ರಿಗಿಷ್ಟ ಅವ್ರು ಬೆಳೆಸ್ಲಿ. ಅದ್ರ ಬದಲು ಬೇರೆಯವ್ರನ್ನ ಮಾಡೋದು ತಪ್ಪು.